ನಮಸ್ಕಾರ. ನಾವಿವಾಗ ಹಾವೇರಿ ಡಿಸ್ಟಿಕ್ಕು ಹಾನಗಲ್ ತಾಲೂಕಲ್ಲಿ ಮಕ್ಬೂಲ್ ಅಂತ ಒಬ್ಬರು ರೈತರು ಇದ್ದಾರೆ. ಅವ್ರ ಜೊತೆಲಿ ನಾವು ಇವತ್ತು ಶುಂಠಿ ಪ್ಲಾಟಲ್ಲಿ ಇದ್ದೀವಿ. ಈಗ 2 ವರ್ಷ ಆಯ್ತು ಅವ್ರು ನಮ್ಮದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಈ ವರ್ಷವೂ ಅದೇ ಥರ ನಮ್ಮದು ASL ಕೆಲವೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು. ಪ್ರತಿ ವರ್ಷ ಯೂಸ್ ಮಾಡಿದಂತೆ ಮತ್ತು ಈ ವರ್ಷ ಯೂಸ್ ಮಾಡಿದಂಥ ಅವ್ರಿಗೆ ಬಂದಂಥ ಚೇಂಜಸ್ಸು ಮತ್ತು ಅವ್ರಿಗೆ ಕಾಸ್ಟ್ ವೈಸ್ ಆಗಿರ್ಬೋದು ಪ್ರತಿಯೊಂದು ಅವ್ರ ಕಡೆ ನಾವು ಮಾಹಿತಿ ಕೇಳೋದು. ನಮಸ್ತೆ ಸರ್. ನಮಸ್ತೆ ಸರ್. ನೀವು ನಮ್ಮ ASL ಕಂಪ್ನಿದ್ದು ಈಗ 2 ವರ್ಷದಿಂದ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. ಹೌದು ಸರ್. ತೆಂಗಿನ ಯೂಸ್ ಅಡಿಕೆನ ಯೂಸ್ ಮಾಡಿದ್ರಿ, ಶುಂಠಿನ ಯೂಸ್ ಮಾಡಿದ್ರಿ, ಕರೆಕ್ಟಾ? ಈಗ ಹೋದ ವರ್ಷ ನೀವು ಶುಂಠಿ ಯೂಸ್ ಮಾಡಿದ್ರಿ, ಬಟ್ ಇವಾಗ ನೀವು ಫಸ್ಟ್ ಹಿಡ್ಕೊಂಡೆ ಸೀಡ್ ಟ್ರೀಟ್ಮೆಂಟ್ ಹಿಡ್ಕೊಂಡು ನಮ್ದು ಯೂಸ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ಸ್. ಸೊ ನೀವು ವರ್ಷ ಕರೆಕ್ಟ್. ಸೊ ನಿಮ್ಗೆ ವರ್ಷ ಮಾಡೋ ಥರ ಶುಂಠಿ ಇಳುವರಿ ಆಗಿರ್ಬೋದು ಅಥವಾ ನಿಮ್ದು ಡೆವಲಪ್ ಆಗಿರ್ಬೋದು ಚೇಂಜಸ್ ಮತ್ತು ಇವಾಗ ಪ್ರೆಸೆಂಟ್ ನಮ್ದು ASL ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ ನಿಮ್ಗೆ ಏನೇನು ಚೇಂಜಸ್ ಅನಿಸುತ್ತೆ ಸರ್? ಹೋದ ವರ್ಷದಿಂದ ಈ ವರ್ಷ ಚೆನ್ನಾಗಿ ಬೆಳೆ ಎಲ್ಲ ಚೆನ್ನಾಗಿದೆ, ಹೆಲ್ತಿ ಇದೆ ಸರ್. ಓಕೆ. ಕೋಳಿ ಏನಿಲ್ಲ ಸರ್. ಈಗ ಬೀಜೋಪಚಾರದಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್ ನಾವು. ಅರ್ಕ ಸುಟಪ್ ಸುಟರ್ ಓಕೆ ಮಿಕ್ಸ್ ಮಾಡಿದ್ದೀವಿ ಸರ್. ಅರ್ಕ ಶೂಟಪ್ ಶೂಟರ್ ನೀವು ಬೀಜೋಪಚಾರ ಮಾಡಿದ್ರಿ. ಹೌದು ಸರ್. ಓಕೆ. ನೆಕ್ಸ್ಟ್ ನೀವು ಶುಂಠಿ ನಾಟಿದ ಮೇಲೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಿ? ನಮ್ದು ಗ್ರೋ ರಿಚ್, ಓಕೆ, ಸಪೋರ್ಟರ್, ಅರ್ಕ ಸ್ಪ್ರೇ ಮಾಡಿದ್ದೀವಿ ಸರ್. ಚೆನ್ನಾಗಿ ರಿಸಲ್ಟ್ ಅಂತೂ ಏನು ಚೆನ್ನಾಗಿದೆ ಸರ್. ಇಲ್ಲೇ ಇದೆ ನೋಡಿ ಸರ್, ಎಲ್ಲ ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ. ಬೆಳೆಗೆಲ್ಲ ನೀವು ವರ್ಷ ಚೆನ್ನಾಗಿದೆ ಸರ್. ಓಕೆ. ವರ್ಷ ನೀವು ಕೆಮಿಕಲ್ ಮಾಡೋದಕ್ಕೆ ಸೀಡ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಬರುವಂಥ ಮರಿಗಳ ಸಂಖ್ಯೆ, ಗ್ರೋತು, ಸೊ ಗ್ರೋತ್ ಎಲ್ಲ ಚೆನ್ನಾಗಿದೆ ಸರ್. ಮರಿಗಳು ಎಲ್ಲ ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ ಸರ್. ಹೋದ ವರ್ಷದಿಂದ ಈ ವರ್ಷ ಔಷಧಿನೂ ಜಾಸ್ತಿ ಮಾಡಿಲ್ಲ ಸರ್. ಹೋದ ವರ್ಷ ಈ ಟೈಮಿಗೆ ಒಂದು 4 ಸಲ ಆಗಿದೆ ಸರ್. ಈ ವರ್ಷ ಎಲ್ಲ 2ನೇ ಸ್ಪ್ರೇ ಆಗಿದೆ ಸರ್. ಈಗ 2ನೇ ಸ್ಪ್ರೇ. ಹೌದು ಸರ್. ಹೋದ ಸೀಸನ್ ನಾವು ಅರ್ಧ ಟೈಮಿಗೆ ಬಂದು ಹೌದು ಸರ್, ಅರ್ಧ ಸರ್. ಆದ್ರೂ ನಿಮ್ಗೆ ಇಳುವರಿ ಒಳಗೂ ಡಿಫ್ರೆನ್ಸ್ ಆಗೈತಿ. ಹೋದ ಸಲ ನೀವು ಎಷ್ಟು ಎಕರೆಗೆ ಯೂಸ್ ಮಾಡಿದ್ರಿ ಸರ್? ಹೋದ ವರ್ಷ 8 ಎಕರೆಗೆ ಯೂಸ್ ಮಾಡಿದ್ವಿ ಸರ್. 8 ಎಕರೆ ಮೇಲೆ ಮಾಡಿದ್ವಿ ಸರ್. ಅರ್ಧ ಯೂಸ್ ಮಾಡಿದ್ವಿ, ಅರ್ಧ ಆದ್ಮೇಲೆ ಯೂಸ್ ಮಾಡಿದ್ವಿ. ಮತ್ತೆ ಎಲ್ಲ 1 ಎಕರೆಗೆ ಹಿಮಾಚಲ ಸರ್ 260 ಕ್ವಿಂಟಲ್ ಬಂತು ಸರ್ ಇಳುವರಿ. ಹೋದ ವರ್ಷ 220 ಕ್ವಿಂಟಲ್ ಬಂದಿತ್ತು, ಈ ವರ್ಷ 260 ಕ್ವಿಂಟಲ್ ಬಂತು ಸರ್. ಓಕೆ. ಅಂದ್ರೆ ಇಳುವರಿ ಒಳಗೂ ನಿಮ್ಗೆ ಅರೌಂಡ್ ಹೆಚ್ಚು ಕಡಿಮೆ 40 ಕ್ವಿಂಟಲ್ ಹೌದು ಸರ್ ಎಕ್ಸ್ಟ್ರಾ ಆಗೈತಿ. ಸರ್. ಆಮೇಲೆ ನಿಮ್ಗೆ ಇದು ಏನು ಕಾಸ್ಟ್ ಸರ್? ಕಾಸ್ಟ್ ನಿಮ್ಗೆ ಹೆಂಗೆ ಅನಿಸುತ್ತೆ? ಅಂದ್ರೆ ನಾರ್ಮಲಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡತ್ತೀರಿ ನೀವು. ಸೊ ಅದ್ರಾಗ ಕೆಮಿಕಲ್ ಒಳಗೆ ಒಂದು ಆಲ್ಮೋಸ್ಟ್ 50% ನೀವು ಕಡಿಮೆ ಮಾಡಿರಿ. ಆಮೇಲೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರಿ. ಸೊ ಕಾಸ್ಟ್ ಒಳಗಡೆ ನಿಮ್ಗೆ ಏನಾದ್ರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಕಾಸ್ಟ್ ಜಾಸ್ತಿ ಆಗೈತೆ ಹಿಂಗೇನಾರ ಅನಿಸುತ್ತೇನಾ? ಏನಿಲ್ಲ ಸರ್, ಹಂಗೇನಿಲ್ಲ ಸರ್. ಸೊ ನಮ್ದು ನಾರ್ಮಲಿ ನೀವು ತಿಂಗಳದಾಗ ಸರ್ ಯಾವ್ಯಾವ್ದು ಪ್ರಾಡಕ್ಟ್ ಎಷ್ಟು ಸಲ ತಗೊಳ್ತೀರಿ? ಈಗ ಫಸ್ಟ್ ಸ್ಟಾರ್ಟಿಂಗ್ ಗ್ರೋ ರಿಚ್, ಸಪೋರ್ಟರ್, ಅರ್ಕ, ಸುಟಪ್ ಸ್ಪ್ರೇ ಮಾಡಿ ಸರ್. ಈಗ 2ನೇದು ನೆಕ್ಸ್ಟ್ ಮಾಡ್ಬೇಕು ಸರ್. ಈಗ ಟೋಟಲ್ 2 ಟೈಮ್ಸ್ ತಗೋತೀರಿ? ಹೌದು ಸರ್. ಓಕೆ. ಸೊ ಬಾಕಿ ನಮ್ಮ ಎಲ್ಲ ಶುಂಠಿ ರೈತರಿಗೆ ಅಥವಾ ಅಡಿಕೆ ರೈತರಿಗೆ ನೀವೇನು ಹಾಕಿ ಇಷ್ಟಪಡ್ತೀರಿ? ಅಂದ್ರೆ ಅಡಿಕೆನ ಯೂಸ್ ಮಾಡಿದ್ರು ಸರ್. ಅಡಿಕೆಗೆ ಈ ವರ್ಷ ಯೂಸ್ ಮಾಡಿದ್ವಿ ಸರ್ ನಾವು. ನಮ್ಮ ಅದ್ರ ಬಗ್ಗೆ ನಮ್ಮ ಬ್ರದರ್ ಹೇಳ್ತಾರೆ ನೋಡಿ, ಕೇಳಿ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ? ಖಯ್ಯೂಮಲಿ ಸರ್. ಖಯ್ಯೂಮಲಿ ಏನ್ರಿ? ಹ್ಞೂ ಸರ್. ಓಕೆ ಸರ್. ನೀವು ಅಡಿಕೆಗೂ ಯೂಸ್ ಮಾಡಿರಿ? ಹೌದು ಸರ್. ಸೊ ಅಡಿಕೆಗೆ ನೀವು ಈಗ ಆಲ್ಮೋಸ್ಟ್ ಎಷ್ಟು ಡೋಸ್ ತೊಗೊಂಡ್ರಿ ಸರ್ ಟೋಟಲ್? 3 ಸಲ ಹಾಕಿವಿ ಸರ್. 3 ಸಲ ಹಾಕಿದಿರಿ. ನೆಲಕ್ಕೆ 3 ಸಲ ಹಾಕಿರಿ. ಆಮೇಲೆ ಸ್ಪ್ರೇ 2 ಸಲ ಮಾಡಿರಿ? 2 ಸಲ ಮಾಡಿರಿ. ಸ್ಪ್ರೇ 2 ಸಲ ಮಾಡಿರಿ. ಸೊ ಅಡಿಕೆ ಒಳಗಡೆ ನೀವು ಕಂಡಂಥ ಬದಲಾವಣೆ ಹೋದ ವರ್ಷಕ್ಕೂ ಈ ವರ್ಷ ಬಂದಿದ್ದ ಇಳುವರಿಗೆ ಪ್ಲಸ್ ಬೆಳವಣಿಗೆ, ಗಿಡದ ಬೆಳವಣಿಗೆ ಮೇಲೆ ಯಾವ ರೀತಿ ನಿಮಗೆ ಡಿಫ್ರೆನ್ಸ್ ಆಗಿದೆ? ಗಿಡ ಬೆಳಿತಾವ್ರಿ. ಗರಿ ಸ್ವಲ್ಪ ಹಸರ್ಗಿರ್ತಾವ್ರಿ. ಗರಿ ಉದ್ದುದ್ ಬರ್ತಾವು. ಆಮ್ಯಾಕ ಈಗ ತೆಳಗ ಹಾಕಿದ ಗುಡ್ಲೆ ಬಡ್ಡಿಗೆ ಸರ್ ಹಿಂಗಾರಿ ದೊಡ್ಡ ಬರ್ತಾವ ಸರ್. ಕರೆಕ್ಟ್. ಹಳ್ಳಿ ಉದರಂಗಿಲ್ಲ ಸರ್. ಹಿಂಗಾರಿ ಚಲೋ ಅದಾವ. ಓಕೆ. ಅಂದ್ರೆ ನಿಮ್ಗೆ ಇಳುವರಿ ಒಳಗೂ ಡಿಫ್ರೆನ್ಸ್ ಆಗಿದೆ. ಅಂದ್ರೆ ಹೋದ ಸಲಕ್ಕೆ ಈ ಸಲಕ್ಕೆ ಇಳುವರಿ ಎಷ್ಟು ವ್ಯತ್ಯಾಸ ಆಗಿತ್ತು ಸರ್? ಹೆಚ್ಚಿಗೆ ಆಗ್ತಿತ್ತು ಸರ್. ಎಷ್ಟು ಅಂದಾಜು ರೀ? ಅಂದಾಜು ಒಂದು ಕ್ಯಾಲ್ಕುಲೇಷನ್. ಒಂದು 50 ಕ್ವಿಂಟಲ್ ಆಗ್ಬೋದು ಸರ್. 50 ಕ್ವಿಂಟಲ್ ನಿಮ್ಗೆ ಎಷ್ಟು ಎಕರೆಗೆ ಸರ್? 5 ಎಕರೆ. 5 ಎಕರೆಗೆ ಅಂದ್ರೆ ಎವರೇಜ್ 1 ಎಕರೆಗೆ 10 ಕ್ವಿಂಟಲ್. ಓಕೆ. ಅಂದ್ರೆ ನಿಮ್ಗೆ ಖರ್ಚುನು ಕಡಿಮೆ ಆಗೈತಿ, ಇಳುವರಿ ಒಳಗೂ ಒಂದು 10 ಕ್ವಿಂಟಲ್. ಹಾಕಿಲ್ರಿ ನಾವು ಬೇರೆ ಗೊಬ್ಬರ ಪೂರಾ ಕಂಪ್ಲೀಟ್ ಸ್ಟಾಪ್ ಮಾಡಿರಿ. ಎಲ್ಲ ಇದು ಆರ್ಗ್ಯಾನಿಕ್ ಅನ್ನ ಮಾಡಿರಿ. ASL ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರಿ. ಹೌದು ಸರ್. ಓಕೆ. ಓಕೆ. ಈಗ ಸರ್ ಎಷ್ಟೋ ರೈತರು ಅಂತಾರೆ ಆರ್ಗ್ಯಾನಿಕ್ ಅಂದ್ರೆ ಬಿಲೀವ್ ಇಲ್ಲ ಅಥವಾ ರಿಸಲ್ಟ್ಸ್ ಎಲ್ಲ ಎಷ್ಟೋ ರೈತರು ಹೇಳ್ತಾರೆ ನಮ್ಗೆ. ಸೊ ನೀವು ಫಸ್ಟ್ ಫೇಸ್ಬುಕ್ ಕ್ವಾಂಟಿಟಿ ಏನು ನೋಡ್ಕೊಂಡು ನಮ್ದು ನಿಮ್ಗೆಲ್ಲ ಪರಿಚಯ ಆಗಿತ್ತು. ಸೊ ಬೇರೆ ರೈತರು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಶುಂಠಿ ಬೆಳೆಗಾರ ಆಗಿರ್ಬೋದು ಅಥವಾ ನಮ್ಮ ಅಡಿಕೆ ಬೆಳೆಗಾರನೂ ಆಗಿರ್ಬೋದು. ASL ಪ್ರಾಡಕ್ಟ್ ಯೂಸ್ ಮಾಡ್ಬೇಕಂತ ಹೇಳ್ತೇವೆ ಸರ್. ಇವೆಲ್ಲ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಸರ್. ಇದನ್ನ ಮಾಡಿದ ನಂತರ ನಮಗೆ ಒಳ್ಳೇದಾಗತ್ತೆ ಅಂತ ಎಲ್ಲಾ ರೈತರಿಗೂ ಇವರು ಯೂಸ್ ಮಾಡಿದಾರೆ ಸರ್. ಎಲ್ಲಾ ಬಗ್ಗೆ ಮಾಹಿತಿ ಕಳಿಸಲ್ಲ. ಎಲ್ಲಾ ರೈತರಿಗೂ ಒಳ್ಳೇದಾಗತ್ತೆ ಅಂತ ಒಳ್ಳೇದು ಬಯಸ್ಬೇಕಂತ ಹೇಳಿ ಇದನ್ನ ಮಾಡ್ರಿಪ್ಪ ಅಂತ ಹೇಳ್ತಾ ಇದ್ದೇವೆ. ಚಿಕ್ಕಿ ಅಡಿಕೆ ಗಿಡಕ್ಕೆ ಚಿಕ್ಕಿ ಅದ್ ಸರ ಗಡಿ ಫಂಕಸ್ ಗರಿ ಹಿಡಿದು ಜಗ್ಗಿದ್ರೆ ಕೆಂಪಗಾಗದ್ರಿ. ಒಂದು ನಮೂನಿ ರಕ್ತ ಬಂದಂಗ ಆಗ್ತಿತ್ವಿ. ಇದು ಸ್ಪ್ರೇ ಮಾಡಿದ್ವಿ ಸರ್. ಅವಾಗಿಂದ ಅದು ಚಿಕ್ಕಿ ಹೋದ್ವು. ಅವು ಗರಿ ಮ್ಯಾಗ ಏನು ಹುಳ ಪಳ ಏನು ಇಲ್ರಿ, ಗಿಡ ಬೆಳಾಕತ್ತು ಸರ್.
ಇದ್ರ ಜೊತೆ ಸರ್ ನಿಮ್ಮ ಕಂಪ್ನಿ ಸರ್ವಿಸ್ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು, ಕಂಪ್ನಿಗಳದ್ದು ಯಾವ ಥರ ಐತೆ ಅಂದ್ರೆ ನಿಮ್ಮ ಯಾವುದೊಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಲಿ ಅಥವಾ ಕರೆಕ್ಟಾಗಿ ಸರ್ವಿಸ್ ಕೊಡ್ತಾರಾ ಇಲ್ಲೋ? ಎಲ್ಲ ಸರ್ವಿಸ್ ಚೆನ್ನಾಗಿದೆ ಸರ್. ನಾವು ಯಾವ ಕಾಲ್ ಮಾಡ್ತೇವೆ ಅವಾಗ ಬರ್ತಾರೆ ಸರ್. ಎಲ್ಲ ಚೆನ್ನಾಗಿದೆ, ಇದ್ರ ಬಗ್ಗೆ ಏನೇ ಇದಿಲ್ಲ ಸರ್. ಅಂದ್ರೆ ಟೋಟಲಿ ಎಲ್ಲರೂ ಖುಷಿ ಇದ್ರಿ ನಮ್ಮ ಪ್ರಾಡಕ್ಟ್. ಸೊ ಇದೇ ತರ ಸರ್ ನೆಕ್ಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ಇದೇ ತರ ಹೋದ ವರ್ಷ ಇಲ್ಲ ಸರ್ ಅನ್ವರ್ ಸರ್ ಬಂದಿದ್ರು, ಈ ವರ್ಷ ಅನ್ವರ್ ಸರ್ ಇಲ್ಲ. ಅದೇ ನಮ್ಗೆ ಒಂದು ಬೇಜಾರ್ ಸರ್. ಓಕೆ. ಇಲ್ಲ ಸರ್, ಅವ್ರು ಆ್ಯಕ್ಚುಲಿ ನೋಡ್ರಿ ಒಳ್ಳೆ ನಾಲೆಜ್ ಇರುವಂಥ ವ್ಯಕ್ತಿನ ನಮ್ಮನ್ನ ಆಗಲಿ ಹೋಗಿದ್ದಾರೆ, ಬಟ್ ಅವ್ರು ಕೊಟ್ಟಿರೋಂಥ ನಾಲೆಜ್ ಎಲ್ಲೂ ಹೋಗಿಲ್ಲ. ಸೊ ನಾವೇನು ಮಾಡೋಣ, ನಮಗೆ ಬಂದಂಥ ನಾಲೆಜ್ ಈಗ ನಿಮಗೂ ಬಂತು ನಮಗೂ ಬಂತು, ಅದನ್ನ ಒಂದು 4 ಜನಕ್ಕೆ ಟ್ರಾನ್ಸ್ಫರ್ ಮಾಡಿರಿ. ಸೊ ನಿಮ್ಮಿಂದ ಒಂದು 4 ಜನ ರೈತರಿಗೂ ಅನುಕೂಲ ಆಗಲಿ, ಇದೊಂದು ಪಾಯಿಂಟ್. ಸೊ ಅನ್ವರ್ ಸರ್ ಇರಲಿಲ್ಲ ಅಂದರೂ ಕೂಡ ನಿಮ್ಮ ಕಂಪ್ನಿಯಿಂದ ಆಗಲಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ಆಗಲಿ ಒಳ್ಳೆ ಸರ್ವಿಸ್ ಕೊಡುವಂಥ ವ್ಯವಸ್ಥೆ ನಾವು ಮಾಡೋದು. ಸರ್ವಿಸ್ ಅದೇ ವಿಸಿಟ್ ನಮ್ಮ ಕಡೆಯಿಂದ ಕಂಟಿನ್ಯೂ ಸಿಗತ್ತೆ. ಇದ್ರ ಯಾವುದೇ ರೀತಿ ದಂಡೆ ತಕ್ರ ಅಥವಾ ಯಾವುದೇ ರೀತಿ ಪ್ರಾಬ್ಲಮ್ಸ್ ನಿಮ್ಗೆ ಇರಲ್ಲ ಅಂತ ಹೇಳ್ತೀನಿ. ಇದು ಇವ್ರ ಶುಂಠಿ ಪ್ಲಾಟು. ದಯವಿಟ್ಟು ಎಲ್ಲರೂ ಆಲ್ಮೋಸ್ಟ್ ಎಷ್ಟು ತಿಂಗಳದೈತೆ ಸರ್ ಇದು? ಇದು 3 ತಿಂಗಳಿದೆ ಸರ್. 3 ತಿಂಗಳು ಶುಂಠಿ ಮರಿ ಎಲ್ಲ ಚೆನ್ನಾಗೈತೆ. ಎಲ್ಲೂ ಕೊಳೆ ರೋಗ ಇಲ್ಲಲ್ಲ ಸರ್? ಇಲ್ಲ ಸರ್, ಎಲ್ಲಿ ಕೊಳೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.